Hi everyone. Today we are going to start a new chapter, that is motion in a straight line. Motion in a straight line. See here, the name itself indicates. ಇಲ್ಲಿ ಹೆಸರು ಹೇಳ್ತಾರೆ ಸ್ಟ್ರೈಟ್ ಲೈನಲ್ಲಿ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂದರೆ ವಿ ಆರ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಇಟ್ ಮೇ ಬಿ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್, ಆರ್ ಇಟ್ ಮೇ ಬಿ ಅಲಾಂಗ್ ದಿ ವೈ ಆಕ್ಸಿಸ್, ಆರ್ ಇಟ್ ಮೇ ಬಿ ಝೆಡ್ ಆಕ್ಸಿಸ್. ಜನರಲಿ ವಿ ನೋ ದಟ್ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ 3 ಕೋಆರ್ಡಿನೇಟ್ ಸಿಸ್ಟಮ್ಸ್ ಇದೆ. ಒಂದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಹೋದರೆ ಲೆಫ್ಟ್ ಆರ್ ರೈಟ್ ಹೋಗ್ಬೋದು, ಇಲ್ಲ ದಿಸ್ ಒನ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತನಾದರೂ ಹೋಗ್ಬೋದು, ಹೌದಾ? ಇಲ್ಲ ಸ್ಪೇಸಲ್ಲಿ ಮೂವ್ ಆಗ್ಬೋದು. ಗಾಟ್ ಇಟ್? ಸೊ ಅಂದರೆ ಎಕ್ಸ್ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಇದು ಪಾಸಿಟಿವ್ ಎಕ್ಸ್ ಆದರೆ ಈ ಕಡೆ ಹೋದರೆ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್ ಆಗುತ್ತೆ. ಇನ್ ಕೇಸ್ ಬಂದರೆ ನಿಮ್ಮ ಕಡೆ ಬಂತು ಅಂದರೆ ವೈ ಆ್ಯಕ್ಸಿಸ್ಸು, ಆ ಕಡೆ ಹೋಯ್ತು ಅಂದರೆ ನೆಗೆಟಿವ್ ವೈ ಆ್ಯಕ್ಸಿಸ್ಸು. ಇಲ್ಲ ಸ್ಪೇಸಲ್ಲಿ ಮೇಲ್ಗಡೆ ಅಥವಾ ಡೌನ್ವರ್ಡ್ಸು ಪಾಸಿಟಿವ್ ಝೆಡ್ ಆ್ಯಕ್ಸಿಸ್ಸು, ನೆಗೆಟಿವ್ ಝೆಡ್ ಆ್ಯಕ್ಸಿಸ್. ಸೊ ಟೋಟಲಿ 3 ಕೋಆರ್ಡಿನೇಟ್ ಸಿಸ್ಟಮ್ ಇದೆ. ಇಲ್ಲಿ ನಾವು ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡಿದಾಗ ದ ಮೋಷನ್ ಇನ್ ಎನಿ ಒನ್ ಆಫ್ ದಿಸ್ ಕೋಆರ್ಡಿನೇಟ್ ಸಿಸ್ಟಮ್, ಯಾವುದಾರ ಒಂದು ಡೈರೆಕ್ಷನಲ್ಲಿ ಹೋಗ್ತಿರೋದನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಏನೇನು ಸ್ಟಡಿ ಮಾಡ್ಬೋದು? ಸೊ ಹಾಗಾದರೆ ಮೋಷನಲ್ಲಿ ಇರಬೇಕಾದ್ರೆ ಏನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ, ಏನೆಲ್ಲ ಓದ್ತಾ ಹೋಗ್ತೀವಿ ಅನ್ನೋದನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಂಟ್ರೊಡಕ್ಷನ್ ನಿಮಗೆ ಗೊತ್ತಾಯಿತು. ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅಂದರೆ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ it's a branch of physics only. We are going to study about the particles which are moving in a straight line in one direction ಅಂತ ಅರ್ಥ. ಓಕೆ, ಹಾಗಾದರೆ ಇಲ್ಲಿ ಒಂದು ಡೈರೆಕ್ಷನ್ ಅಂತ ಹೇಳ್ತೀವಿ ಅನ್ನೋದಾದರೆ ಸಿ ಫಸ್ಟ್ ಸಮ್ ಆಫ್ ದಿ ಟರ್ಮ್ಸ್ ವಿಚ್ ಆರ್ ಆಫನ್ಲಿ ಯೂಸಿಂಗ್ ಇನ್ ದಿಸ್ ಚಾಪ್ಟರ್. ಸಿ ದಟ್ ಈಸ್ ರೆಸ್ಟ್. ಸೊ ರೆಸ್ಟ್ ಅಂದರೆ ಏನು? See, rest means the object or a particle which do not change its position during its motion with respect to time and frame of reference. See here, ಇಲ್ಲಿ ಒಂದು ವರ್ಡ್ ನಿಮಗೆ ಹೊಸದು ಅನಿಸುತ್ತೆ, ದಟ್ ಈಸ್ ಫ್ರೇಮ್ ಆಫ್ ರೆಫರೆನ್ಸ್. ಫ್ರೇಮ್ ಆಫ್ ರೆಫರೆನ್ಸ್ ಆರ್ ಇನ್ನೂ ಒಂದು ಏನಂತ ಹೇಳಿದೆ, ಟೈಮ್. ಸಿಯರ್ ಅಂದರೆ ಇಲ್ಲಿ ದ ರೆಸ್ಟ್ ದ ಮೀನ್ಸ್ ದ ಪೊಸಿಷನ್ ಆಫ್ ಎನ್ ಅ ಪಾರ್ಟಿಕಲ್ ಆರ್ ಎನ್ ಆಬ್ಜೆಕ್ಟ್. ನೀವು ಇಲ್ಲಿ ಪಾಯಿಂಟ್, ನಾವು ಇಲ್ಲಿ ವಿ ಆರ್ ಕನ್ಸಿಡರಿಂಗ್ ಇನ್ ದಿಸ್ ಚಾಪ್ಟರ್ ಆಬ್ಜೆಕ್ಟ್ ಆಸ್ ಎ ಪಾಯಿಂಟ್ ಆಬ್ಜೆಕ್ಟ್. ಇಲ್ಲಿ ಏನು ಮಾಡ್ತೀವಿ, ಒಂದು ಪಾಯಿಂಟ್ ಆಬ್ಜೆಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಕೊತೀವಿ. ಪಾಯಿಂಟ್ ಆಬ್ಜೆಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಕೋತೀವಿ ಅಂದರೆ ಇಟ್ ಹ್ಯಾಸ್ ಅ ವೆರಿ ಸ್ಮಾಲ್ in size, that's why it is called point object. ನಾವು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಜಸ್ಟ್ ಒಂದು ಪಾಯಿಂಟ್ನ ಇಟ್ಟು ಲೆಟ್ ಕನ್ಸಿಡರ್ ಆಬ್ಜೆಕ್ಟ್ ಅಂತ ಹೇಳ್ಬಿಡ್ತೀವಿ. ಸೊ ದಟ್ಸ್ ವೈ ಇಲ್ಲಿ ಪಾಯಿಂಟ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ರೆಸ್ಟ್ ಅಂದರೆ ಏನು? ರೆಸ್ಟ್ ಅನ್ನೋದನ್ನು ಹೇಳೋಕ್ಕಿಂತ ಮುಂಚೆ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಅಂತೇಳಿ ನಮಗೊಂದು ಕಾನ್ಸೆಪ್ಟ್ ಬೇಕಾಗುತ್ತೆ. ಸೊ ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು? ಸಿ ದ ಫ್ರೇಮ್ ಆಫ್ ರೆಫರೆನ್ಸ್ ಇಸ್ ಅ ಫಿಕ್ಸ್ಡ್ ಪಾಯಿಂಟ್ which is used to reference, which is used as a reference for our, so to mention the position of an object. One reference point to mention the position of an object. For example, ನಾವು ಹೇಳ್ತೀವಿ ವೇರ್ ಇಸ್ ಯುವರ್ ಕಾಲೇಜ್, ಎಲ್ಲಿದೆ? ದಾವಣಗೆರೆಯಲ್ಲಿ. ಓಕೆ, ದಾವಣಗೆರೆಯಲ್ಲಿ ಎಲ್ಲಿ? ಅಲ್ಲಿ ಹೇಳ್ತೀನಿ ನೀವು ಟುವರ್ಡ್ಸ್ ದಿ KSRTC ಬಸ್ ಸ್ಟ್ಯಾಂಡ್, ಮಿಸ್ ಅಲ್ಲ ಫ್ರಮ್ ದಿ KSRTC ಬಸ್ ಸ್ಟ್ಯಾಂಡ್ ಲೆಫ್ಟ್ ಸೈಡ್ ಅಂತ ಹೇಳ್ಬೋದು. ಇಲ್ಲ ಸೊ SS ಹೈಟೆಕ್ ಹಾಸ್ಪಿಟಲ್ಗೆ ರೈಟ್ ಸೈಡ್ ಅಂತ ಹೇಳ್ಬೋದು. ಇಲ್ಲ ಬಿಸೈಡ್ ಆಫ್ ದಿ ಬೈಪಾಸ್ ಅಂತ ಹೇಳ್ಬೋದು. ಅಂದರೆ ಈ ಥರ ನೋಡ್ರಿ, ಇಲ್ಲಿ ಪ್ರತಿಯೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಒಂದು ಪಾಯಿಂಟ್ನ ರೆಫರೆನ್ಸ್ ಆಗಿ ಇಟ್ಕೊತಿದ್ದೆ. ಫ್ರಮ್ ದಿ KSRTC ಬಸ್ ಸ್ಟ್ಯಾಂಡ್ ಅಂದರೆ ದಟ್ ಈಸ್ ದ ರೆಫರೆನ್ಸ್ ಪಾಯಿಂಟ್. ಆ್ಯಂಡ್ ಫ್ರಮ್ ದಿ SS ಹೈಟೆಕ್ ಹಾಸ್ಪಿಟಲ್ ದಟ್ ಈಸ್ ದ ರೆಫರೆನ್ಸ್ ಪಾಯಿಂಟ್. ಬೈಪಾಸ್ ದಟ್ ಈಸ್ ದ ರೆಫರೆನ್ಸ್ ಪಾಯಿಂಟ್. ಅರ್ಥ ಆಗ್ತದೆಯಲ್ಲ? ಅಂದರೆ ನಾವು ಯಾವುದಾರ ಒಂದು ಪೊಸಿಷನನ್ನು ರೆಫರೆನ್ಸ್ ಆಗಿ, ಪಾಯಿಂಟನ್ನು ರೆಫರೆನ್ಸ್ ಆಗಿ ಇಟ್ಕೋತೀವಿ. ಫಾರ್ ಎಕ್ಸಾಂಪಲ್, ನೀವು ಸಿಯಲ್ಲಿ ಮೀನ್ಸ್ ಸಮುದ್ರದಲ್ಲಿ ಜರ್ನಿ ಮಾಡ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ. ಸಿಯರ್ ನಮಗಿಲ್ಲಿ ಬೀಚ್ ಸೈಡಲ್ಲಿದ್ದ ನೋಡಿದಾಗ ಸುಮ್ಮನೆ ನೀರು ಎಷ್ಟು ದೂರ ನೋಡಿದ್ರು ನೀರು ಕಾಣ್ತಾ ಇರುತ್ತೆ.
ಅದೇ ಥರ ನೀವೊಂದು 10 ಕಿಲೋಮೀಟರ್ಸ್ ಹೋಗಿ ನೋಡಿದಾಗ ನಿಮ್ಗೆ ಏನನ್ಸುತ್ತೆ, ಸುತ್ತಲೂ ನೀರೇ ಕಾಣುತ್ತೆ, ನೀರು ಬಿಟ್ಟರೆ ಬೇರೆ ಏನೂ ಕಾಣೋದಿಲ್ಲ. ಒಂದು ಗುಡ್ಡಗಳಾಗಲಿ, ಒಂದು ಸಣ್ಣ ಪುಟ್ಟ ಮರಗಳಾಗಲಿ ಏನೂ ಗೊತ್ತಾಗೋದಿಲ್ಲ. ಗುಡ್ಡಗಳೇ ಕಾಣಲ್ಲ ಅಂದಮೇಲೆ ಮರ ಗಿಡಗಳು ಕಾಣೋಕ್ಕೆ ಸಾಧ್ಯನಾ? ಅರ್ಥ ಆಗ್ತಾಯಿದ್ದಿಲ್ಲ. ಸೊ ಲ್ಯಾಂಡ್ ಅನ್ನೋದಿಲ್ಲ, ನೀವು ಎಷ್ಟು ದೂರನಾದ್ರು ನೋಡ್ರಿ, ಇತ್ಲ ನೋಡಿದ್ರು ನೀರು, ಇತ್ಲ ನೋಡಿದ್ರು ನೀರು, ಎತ್ಲ ನೋಡಿದ್ರು ನೀರೇ ಕಾಣುತ್ತೆ ಹೊರತು. ಆಮೇಲೆ ಅಲ್ಲಿ ನೀರಂದರೆ ನಿಮಗೆ ಗೊತ್ತಿದೆ, ಲ್ಯಾಂಡ್ಸಲ್ಲಾದರೂ ಕೂಡ ಒಂದೊಂದು ಗುಡ್ಡಗಳು ಬೆಟ್ಟಗಳು ಟೈಪ್ ಕಾಣ್ತಾ ಇರುತ್ತೆ. ಈಗ ಡೆಸರ್ಟ್ಗೆ ಹೋದ್ರೂ ಕೂಡ ಒಂದು ಕಡೆ ದೀವು, ಹೌದಾ? ಬಟ್ ಇಲ್ಲಿ ನೀರಂದರೆ ಪ್ಲೈನಾಗಿ ಸುಮ್ಮನೆ ನೀರು ಕಾಣ್ತಾ ಇರುತ್ತೆ. ಹಾಗಿರ್ಬೇಕಾದ್ರೆ ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ರೆಫರೆನ್ಸ್ ಪಾಯಿಂಟ್ ಏನು ಹೇಳ್ತೀರಾ ನೀವು? ಸೊ ವಿ ಡೋಂಟ್ ನೋ. ಅಲ್ಲೇನು ಮಾಡ್ತೀವಿ, ಸಮುದ್ರದಲ್ಲಿ ಇರ್ಬೇಕಾದ್ರೆ ಅದಕ್ಕೆ ನಾವು ಯೂಸ್ ಮಾಡೋದು ಲ್ಯಾಟಿಟ್ಯೂಡ್ಸು, ಲ್ಯಾಂಗಿಟ್ಯೂಡ್ಸ್ ಅಂತ ಮಿಸ್. ನೀವು ಗ್ಲೋಬನ್ನು ನೋಡಿರ್ಬೋದು, ಟೇಬಲ್ ಮೇಲೆ ಇಟ್ಟಿರ್ತಾರೆ, ಅದ್ರ ಮೇಲೆ ಈ ಥರ ಲೈನ್ಸ್ ಇರುತ್ತೆ, ಹೌದಾ? ಸೊ ಈ ಲೈನ್ಸನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅವರು ಎಲ್ಲಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಈ ಪೊಸಿಷನಲ್ಲಿದ್ದೀವಿ ಅಂದಾಗ ಫ್ರಮ್ ದಿಸ್, ಸೊ ಈ ಪಾಯಿಂಟ್ ಲ್ಯಾಟಿಟ್ಯೂಡಿಂದ ಇಷ್ಟು ಅವರ್ಸ್ ದೂರದಲ್ಲಿ, ಇದರಿಂದ ಇಷ್ಟು ಅವರ್ಸ್ ದೂರದಲ್ಲಿ ಅಂತ ಹೇಳ್ತಾರೆ. ಸೊ ಅಂದರೆ ಕಿಲೋಮೀಟ್ರ್ ಹೇಳಲ್ಲ, ಇಷ್ಟು ಅವರ್ಸ್ ಲೆಕ್ಕದಲ್ಲಿ ಹೇಳ್ತಾ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಅಂದರೆ ಈ ಪಾಯಿಂಟ್ ನಮಗೊಂದು ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅನ್ನೋದು, ಗ್ಲೋಬಲ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನಾವು ಡೆಪ್ತಾಗಿ ಸ್ಟಡಿ ಮಾಡ್ತಾ ಹೋದರೆ ಅದು ಕಿಲೋಮೀಟರ್ಸು ಅದೆಲ್ಲ ಹೇಳ್ತಾ ಹೋಗ್ಬೋದು ಪೊಸಿಷನ್. ಸೊ ಅದೇ ರೀತಿ ನಾವು ಯಾವುದಾರ ಒಂದು ಆಬ್ಜೆಕ್ಟ್ನ ಪೊಸಿಷನ್ ಅಥವಾ ನಮ್ಮ ಪೊಸಿಷನ್ನ ಹೇಳ್ಬೇಕಂದ್ರೆ ವಿ ರಿಕ್ವೈರ್ ಒನ್ reference point. That reference point is called frame of reference. So ಹಾಗಾದ್ರೆ ಕೇಳ್ತೀವಿ, ರೆಸ್ಟ್ ಅಂದ್ರೆ ಏನು? See here, when an object or a particle which do not change its position, with respect to frame of reference or time. ಟೈಮ್ ಚೇಂಜ್ ಆದಂಗೆಲ್ಲ ಆ ಆಬ್ಜೆಕ್ಟು ಅಥವಾ ಪಾರ್ಟಿಕಲ್ನ ಪೊಸಿಷನ್ ಚೇಂಜ್ ಆಗಿಲ್ಲ, ಒಂದು ಮತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀವಿ. ಸೊ ಆಗಿದ್ರೆ ಆಬ್ಜೆಕ್ಟ್ ಇದೆ ಏನರ್ಥ? ರೆಸ್ಟಲ್ಲಿದೆ ಅಂತ ಅರ್ಥ. ಅಥವಾ ಇನ್ನೊಂದು ಪಾಯಿಂಟ್ ಹೇಳ್ತೀವಿ, ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಟೈಮ್ ಜೊತೆಗೆ ಫ್ರೇಮ್ ಆಫ್ ರೆಫರೆನ್ಸನ್ನು ಕೂಡ ಹೇಳಬಹುದು. ಸೊ ದ ಆಬ್ಜೆಕ್ಟ್ ಆರ್ particle which do not change its position with respect to frame of reference at the reference point or time. So time ಅನ್ನು ಹೇಳಿದ್ರೆ ಇಟ್ ಇಸ್ ಸೂಟಬಲ್, ಓಕೆ. ಆರ್ ಬೇಕಿದ್ರೆ ಫ್ರೇಮ್ ಆಫ್ ರೆಫರೆನ್ಸ್ ಅನ್ನು ಹೇಳಬಹುದು. ಕ್ಲಿಯರಾ? ಸೊ ಹಾಗಾದ್ರೆ ದ ಆಬ್ಜೆಕ್ಟ್ ಆರ್ ಎ ಪಾರ್ಟಿಕಲ್ ವಿಚ್ ಡು ನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆರ್ ವಿತ್ ರೆಸ್ಪೆಕ್ಟ್ ಟು ಫ್ರೇಮ್ ಆಫ್ ರೆಫರೆನ್ಸ್. ಕ್ಲಿಯರ್ ಅಲ್ಲ? ಸೊ ಹಾಗಾದರೆ ರೆಸ್ಟ್ ಬಗ್ಗೆ ಒಂದು ಐಡಿಯಾ ಬಂತು. ಸೊ ಕ್ಯಾನ್ ಯು ಗಿವ್ ಎಕ್ಸಾಂಪಲ್ ಫಾರ್ ದಿಸ್ ರೆಸ್ಟ್? ರೆಸ್ಟ್ ಅಂದ್ರೆ ಏನು ಅಂತೇಳಿ ಎಕ್ಸಾಂಪಲ್ಸ್ನ ಕೊಡ್ಬೋದಾ? ಸಿ ದ ಬೋರ್ಡ್ ಎಕ್ಸಾಂಪಲ್ ತಗೊಳ್ರಿ. ಸೊ ನೀವು ಯಾವಾಗ ಬಂದರೂ ಕೂಡ ಪೊಸಿಷನ್ ಆಫ್ ದಿ ಬೋರ್ಡ್ ಇಸ್ ರಿಮೇನ್ಸ್ ಸೇಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಬೆಳಗ್ಗೆ ನೋಡ್ತೀರಾ ಬೋರ್ಡ್ ಇಲ್ಲೇ ಇತ್ತು, ಆಫ್ಟರ್ 1 hour ಕ್ಲಾಸ್ ಬೋರ್ಡ್ ಇಲ್ಲೇ ಇದೆ, ಆಫ್ಟರ್ ಕ್ಲೋಸಿಂಗ್ ದಟ್ ಕಾಲೇಜ್ ಟೈಮ್ ಸೊ ಬೋರ್ಡ್ ಇಲ್ಲೇ ಇದೆ. ಅಂದರೆ ಬೋರ್ಡ್ ಈಸ್ ಅಟ್ ರೆಸ್ಟ್, ಹೌದಾ? ಬೋರ್ಡ್ ಅನ್ನೋದೇನಾಗಿದೆ? ರೆಸ್ಟಲ್ಲಿದೆ. ಸೊ ದೆರ್ ಇಸ್ ನೋ ವರ್ಕ್ ಡನ್, ದೆರ್ ಇಸ್ ನೋ ಚೇಂಜ್. ಬೋರ್ಡ್ ಅನ್ನೋದು ರೆಸ್ಟಲ್ಲಿದೆ, ಅಲ್ಲಿ ವರ್ಕ್ ಆಗಿಲ್ಲ ಅಂತ ಅರ್ಥ. ಕ್ಲಿಯರಾ? ಸೊ ಅದೇ ರೀತಿ ಒಂದು ಟ್ರೀನ ತೊಗೋಬೋದು ಅಥವಾ ಡಯಾಸ್ನ ತೊಗೋಬೋದು. ನಿಮ್ಮ ಮನೇಲಿರುವಂಥ ಟಿ ವಿನ ತೊಗೋಬೋದು. ಮೂವ್ ಆಗಿರುತ್ತೆ ಟಿ ವಿ, ಬಟ್ ಟಿ ವಿ ವರ್ಕ್ ಆಗ್ತಾ ಇರುತ್ತೆ, ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇರುತ್ತೆ. ಬಟ್ ಟಿ ವಿಯ ಪೊಸಿಷನ್, ಫಿಸಿಕಲ್ ಪೊಸಿಷನ್ ಅದೇನಾದ್ರು ಚೇಂಜ್ ಆಗ್ತಾ ಇದೆಯಾ? ನೋ. ಸೊ ಟಿ ವಿ ಇಸ್ ಆನ್ ರೆಸ್ಟ್ ಅಂತ ಹೇಳ್ಬೋದು ತಾನೆ. ಸೊ ಪೊಸಿಷನ್ ಆಫ್ ಎ ಟಿ ವಿ ಡಸ್ ನಾಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆದಂಗೆಲ್ಲ ಟಿ ವಿ ಪೊಸಿಷನ್ ಚೇಂಜ್ ಆಗಿದೆಯಾ? ಇಲ್ಲ. ನಿಮ್ಮನೇಲಿ ಅದೇ ಥರ ಡೈನಿಂಗ್ ಟೇಬಲ್ ಇರ್ಬೋದು, ಚೇರ್ಸ್ ಇರ್ಬೋದು, ಕೆಲವೊಂದು ಫಿಕ್ಸ್ಡ್ ಜಾಗದಲ್ಲಿರುತ್ತೆ, ಅವೆಲ್ಲ ಕೂಡ ಏನು ಅನಿಸುತ್ತೆ? ರೆಸ್ಟಲ್ಲಿದೆ ಅನಿಸುತ್ತೆ. ಓಕೆನಾ? ಹಾಗಾದರೆ ಫಾರ್ ಎಕ್ಸಾಂಪಲ್ ವರ್ಕ್ ಡನ್ ಅಂದರೆ
ವರ್ಕ್ ಡನ್ನಿಗೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ಲು ವಿತ್ ರೆಸ್ಪೆಕ್ಟ್ ಟು ಟೈಮ್ ಪೊಸಿಷನ್ ಚೇಂಜ್ ಆಗಿಲ್ಲ. ಟಿ ವಿದು ಹೇಳಿದೆ ನಾನು, ಟಿ ವಿ ವರ್ಕ್ ಮಾಡ್ತಾ ಇದೆ, ಪ್ಲೇ ಆಗ್ತಾ ಇದೆ, ಹಂಗಂತೇಳಿ ರೆಸ್ಟ್ ಅಂತಾನೆ ಫಿಸಿಕಲಿ ಇಟ್ ಈಸ್ ರೆಸ್ಟ್, ಹೌದಾ? ಬಟ್ ಅದು ಎಲೆಕ್ಟ್ರಿಕಲ್ ಏನಾಗ್ತಾ ಇರುತ್ತೆ, ವರ್ಕ್ ಆಗ್ತಾ ಇರುತ್ತೆ, ಬಟ್ ಸೆಕೆಂಡರಿ ಥಿಂಗು. ಬಟ್ ನಾವಿಲ್ಲಿ ಓದೋದು ಫಿಸಿಕಲ್ ಮೋಷನ್, ಫಿಸಿಕಲಿ ಚೇಂಜ್ ಇನ್ ಇಟ್ಸ್ ಪೊಸಿಷನ್. ಸೊ ಹಾಗಾಗಿ ನಮಗೆ ಫಿಸಿಕಲಿ ಅಂತ ಹೇಳಿದಾಗ ಸೊ ಇವಕ್ಕೆ ಎಕ್ಸಾಂಪಲ್ಸ್ ಏನೆಲ್ಲ ಕೊಡ್ಬೋದು, ಬಟ್ ಸ್ಟಾರ್ಸು ಪ್ಲ್ಯಾನೆಟ್ಸ್ ಇವೆಲ್ಲ ಮೂವ್ ಆಗ್ತಿದ್ದಾವೆ, ಯಾವ ರೆಸ್ಟಲ್ಲಿಲ್ಲ, ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಅವನ್ನೆಲ್ಲ ಹೇಳೋಕೆ ಹೋಗ್ಬೇಡ್ರಿ, ಬೇಕಿದ್ರೆ ಬೋರ್ಡ್ ಆನ್ ಎ ವಾಲ್ ಕ್ಲಾಕ್, ಮನೆಯಲ್ಲಿರೋ ವಾಲ್ ಕ್ಲಾಕು, ಇವೆಲ್ಲ ಪೊಸಿಷನ್ ಚೇಂಜ್ ಆಗ್ತಾ ಇಲ್ಲ. ಅಥವಾ ಡೈನಿಂಗ್ ಟೇಬಲ್ ಯಾವಾರ ಕೊಡ್ಬೋದು, ಇವನೇನು ಕೇಳೋದಿಲ್ಲ, ಬಟ್ ನಿಮಗೊಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ರೆಸ್ಟ್ ಆಯಿತು. ನೆಕ್ಸ್ಟ್ ಒನ್ನು ಮೋಷನ್. ಮೋಷನ್ ಅಂತ ಯಾವಾಗ ಹೇಳ್ತೀವಿ? ಮೋಷನ್ ಮೀನ್ಸ್ ಸೇಮ್, ಇದಕ್ಕೆ ಅಪೋಸಿಟ್ ಆಗಿ ಏನು ಹೇಳ್ಬೋದು? ದ ಆಬ್ಜೆಕ್ಟ್ ಆರ್ ಎ ಪಾರ್ಟಿಕಲ್ ವಿಚ್ ಚೇಂಜ್ ಇಟ್ಸ್ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಫ್ರೇಮ್ ಆಫ್ ರೆಫರೆನ್ಸ್. ಟೈಮ್ ಜೊತೆಗೆ ಅದರ ಪೊಸಿಷನ್ನು ಚೇಂಜ್ ಆಗ್ತಾ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ಮೋಷನ್ ಅಂತ ಹೇಳ್ತೀವಿ. ಮೋಷನ್. ಸೊ ಮೋಷನ್ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಆಗಿರ್ಬೋದು, ಅಥವಾ ವೈ ಆ್ಯಕ್ಸಿಸ್ ಆಗಿರ್ಬೋದು, ಅಥವಾ ಝೆಡ್ ಆ್ಯಕ್ಸಿಸ್ ಆಗಿರ್ಬೋದು. ಓಕೆ, ಮೋಷನ್ ಅಂದರೆ ಏನಪ್ಪ? ದ change in its the object or a particle which do not change its position with respect to time and or a frame of reference. ಇದು ಕ್ಲಿಯರಾ? ಸೊ ಇಟ್ಸ್ ಸೆಡ್ ಟು ಬಿ ಎ ಮೋಷನ್. ಮೋಷನ್ ಅಂದರೆ ಗೊತ್ತಾಯಿತು ನಿಮಗೆ. ಸೊ ಎಕ್ಸಾಂಪಲ್ ಇದಕ್ಕೆ ಏನನ್ನು ಕೊಡ್ಬೋದು? ಮೋಷನ್ನು ವೆಹಿಕಲ್ಸ್ನ ಹೇಳ್ಬೋದು, ಅಥವಾ ನಮ್ಮ ಹ್ಯೂಮನ್ ಬೀಯಿಂಗ್ಸ್ನ ಹೇಳ್ಬೋದು. ಕ್ಲಿಯರ್ ಅಲ್ಲ? ಸೊ ಇವೆಲ್ಲ ಏನಾಗ್ತದೆ? ಮೋಷನ್. ನಮ್ಮ ಬೆಳಗ್ಗೆ ನೋಡಿದಾಗ ಬಟ್ ಪೇಷಂಟ್ ಒಬ್ರು ಯಾರೋ ಮನೇಲಿ ಮಲಗಿರ್ತಾರೆ, ಏಜ್ ಪರ್ಸನ್ ಮೂವ್ ಆಗ್ತಿರಲ್ಲ ಅಂದರೆ ಅದು ಮೋಷನ್ ಅನ್ನೋಕ್ಕಾಗಲ್ಲ. ಈಗ ನಾನೇ ಆಯಿತು, ಈಗ ಬೆಳಿಗ್ಗೆ ಬಂದಾಗಿಂದ ಏನು ಮಾಡ್ತಾಯಿದ್ದೀನಿ? ಕಾಲೇಜಿಗೆ ಮಾರ್ನಿಂಗ್ 8:30ಗೆ ಮನೇಲಿದ್ದೆ, ಈಗ ಎಲ್ಲಿದ್ದೀನಿ? ಕಾಲೇಜ್. ಅಂದರೆ ಜಸ್ಟ್ 2 hours 3 hours ನಾನು ಎಲ್ಲಿದ್ದೀನಿ? ನಾನು ಚೇಂಜ್ ಮಾಡಿದ್ದೀನಿ ಪೊಸಿಷನ್ನ. ಇನಿಷಿಯಲ್ ಪೊಸಿಷನ್ ಈಸ್ ಇನ್ ಹೋಮ್, ಫೈನಲ್ ಪೊಸಿಷನ್ ಈಸ್ ಇನ್ ಕಾಲೇಜ್. ಸೊ ಅಂದರೆ ದೇರ್ ಇಸ್ ಅ ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಈಸ್ ದರ್. ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವೇನು ಮಾಡಿದ್ದೀವಿ? ಪೊಸಿಷನ್ನ ಚೇಂಜ್ ಮಾಡಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ಅ ಮೋಷನ್. ಸೊ ಹಾಗಾದರೆ ನಮಗೆ ರೆಸ್ಟ್ ಅನ್ನೋದು ಮತ್ತು ಮೋಷನ್ ಅದ್ರ ಬಗ್ಗೆ ಗೊತ್ತಾಯಿತು. ಈಗ ನಾವು ಮೋಷನ್ ಆಗ್ತಾ ಇದೆ ಅಂದಬೇಕಾದ್ರೆ ರೆಸ್ಟ್ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾದ್ರೆ ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಸೊ ಈಗ ಮೋಷನ್ಗೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇನ್ನು ಮೇಲೆ ಮೋಷನಲ್ಲಿ ಏನೇನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾದರೆ ಫಸ್ಟ್ ಒನ್ನು ಮೋಷನ್ ಆಗ್ತಾ ಇದೆ. ನಾನು ಎಕ್ಸಾಂಪಲ್ ಹೇಳಿದೆ ಮೈಸೆಲ್ಫ್ ಅಂತೇಳಿ. ಓಕೆ, ಈಗ ನಾವು ಇನಿಷಿಯಲ್ ಪೊಸಿಷನ್ ಎಲ್ಲಿತ್ತು? ಮನೆಯಲ್ಲಿತ್ತು. ಫೈನಲ್ ಪೊಸಿಷನ್ ಎಲ್ಲಿ ಬಂದಿದ್ದೀನಿ? ಕಾಲೇಜಿಗೆ ಬಂದಿದ್ದೀನಿ. ಅಂದರೆ ಇವೆರಡುಗಳ ನಡುವೆ ಏನಿದೆ? ಒಂದು ಚೇಂಜ್ ಇನ್ ಇಟ್ಸ್ ಪೊಸಿಷನ್ ಇದೆ. ಅದನ್ನು ನಾವೇನಂತ ಹೇಳ್ತೀವಿ? ಡಿಸ್ಪ್ಲೇಸ್ಮೆಂಟ್ ಅಥವಾ ಪಾತ್ ಲೆಂತ್ ಅಂತ ಹೇಳ್ತೀವಿ. ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್. ಸೊ ಫಸ್ಟ್ ಒನ್, ಪಾತ್ ಲೆಂತ್ or distance. Path length or distance. See here, path length ಅಂತನಾದರೂ ಹೇಳ್ಬೋದು, ಅಥವಾ ಡಿಸ್ಟೆನ್ಸ್ ಅಂತನಾದರೂ ಹೇಳ್ಬೋದು. ಹಾಗಾದರೆ ಇಲ್ಲಿ ವೆನ್ ಎ ಬಾಡಿ ಈಸ್ ಸೆಟ್ ಟು ಬಿ ಇನ್ ಎ ಮೋಷನ್, ಮೋಷನಲ್ಲಿದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ಲು ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್, ಅಲಾಂಗ್ ದಿ ವೈ ಆ್ಯಕ್ಸಿಸ್, ಇದು ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ನೆಗೆಟಿವ್ ವೈ ಆ್ಯಕ್ಸಿಸ್, ಒಂದು ಝೆಡ್ ಆ್ಯಕ್ಸಿಸ್, ಒಂದು ಪಾಸಿಟಿವ್ ಝೆಡ್ ಇತ್ತು ಅಂದರೆ ಇನ್ನೂ ಒಂದು ಏನಾಗಿರುತ್ತೆ? ನೆಗೆಟಿವ್ ಝೆಡ್ ಆ್ಯಕ್ಸಿಸ್ ಇರುತ್ತೆ. ಮ್ಯೂಚುಲಿ ಪರ್ಪೆಂಡಿಕ್ಯುಲರ್. ನೋಡ್ರಿ, ಎಕ್ಸ್ ವೈ ಝೆಡ್ ಇವಕ್ಕೆ ಆಪೋಸಿಟ್ ಆಗಿರುವಂಥದ್ದು ಏನಂತ ಹೇಳ್ತೀವಿ? ನೆಗೆಟಿವ್ ಸೈಡ್ ಇರುತ್ತೆ. ಸೊ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್, ನೆಗೆಟಿವ್ ವೈ ಆ್ಯಕ್ಸಿಸ್ ಆ್ಯಂಡ್ ನೆಗೆಟಿವ್ ಝೆಡ್ ಆ್ಯಕ್ಸಿಸ್ 3 ಇರುತ್ತೆ. ಸೊ ನೆನಪಲ್ಲಿರಲಿ. ಕ್ಲಿಯರ್? ಸೊ ಹಾಗಾದರೆ ಇಲ್ಲಿ ನಾವು ಯಾವುದಾದ್ರು ಒಂದು ಆಬ್ಜೆಕ್ಟನ್ನು ತಗೊಳ್ಳೋಣ. ಯಾವುದಾದ್ರು ಒಂದು ಆಬ್ಜೆಕ್ಟನ್ನು ತಗೊಳ್ಳೋಣ. ಸಿಯರ್, ದಿಸ್ ಈಸ್ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ರೆಫರೆನ್ಸ್ ಪಾಯಿಂಟ್. ಸೊ ದ ಬಾಡಿ ಈಸ್ ಮೂವಿಂಗ್ ಟುವರ್ಡ್ಸ್ ದಿ east, west, north, south. Okay, so x axis,
ಇದು ಟುವರ್ಡ್ಸ್ ಈಸ್ಟ್ 1 ಕಿಲೋಮೀಟರ್ ಏನಾಯಿತು ಜರ್ನಿ ಮಾಡ್ತು. ಆಫ್ಟರ್ ಸಮ್ ಟೈಮ್ಸ್ ವಿಚ್ ಮೂವ್ ಟುವರ್ಡ್ಸ್ ದಿ ನಾರ್ತ್ ಎಷ್ಟು ಕಿಲೋಮೀಟರ್ 1 ಕಿಲೋಮೀಟರ್. ಆಫ್ಟರ್ ಸಮ್ ಟೈಮ್ ವಿಚ್ ಸ್ಟಾರ್ಟ್ ಮೂವ್ ಟುವರ್ಡ್ಸ್ ದಿ ವೆಸ್ಟ್ ಕಡೆ ಮೂವ್ ಆಯಿತು ಎಷ್ಟು 1 ಕಿಲೋಮೀಟರ್. ಸೊ ದೆನ್ ವಿಚ್ ಮೂವ್ ಟುವರ್ಡ್ಸ್ ದಿ ಸ್ಟಾರ್ಟ್ ಅಂದರೆ ಇನಿಷಿಯಲ್ ಪೊಸಿಷನ್ಗೆ ಬಂತು 1 ಕಿಲೋಮೀಟರ್ಸ್ ಜರ್ನಿ ಮಾಡಿ. ಸೊ ವಾಟ್ ಈಸ್ ದ ಪಾತ್ ಡಿಫರೆನ್ಸ್ ಅಥವಾ ಪಾತ್ ಲೆಂತ್ ಅಂದರೆ ಒಂದು ಆಬ್ಜೆಕ್ಟ್ ಅಥವಾ ಪಾರ್ಟಿಕಲ್ಲು ಮೂವ್ ಆಗಿರುವಂಥ ಟೋಟಲ್ ಲೆಂತನ್ನು ನಾವೇನು ಹೇಳ್ತೀವಿ ಪಾತ್ ಲೆಂತ್ ಅಂತ ಹೇಳ್ತೀವಿ. ಓಕೆ, ಇನಿಷಿಯಲಿ ಎ ಇಂದ ಬಿಗೆ ಎಷ್ಟಪ್ಪ 1 ಕಿಲೋಮೀಟರ್, ಬಿ ಟು ಸಿ ಎಷ್ಟಪ್ಪ 1 ಕಿಲೋಮೀಟರ್, ಸಿ ಟು ಡಿ ಎಷ್ಟಪ್ಪ 1 ಕಿಲೋಮೀಟರ್ ಆ್ಯಂಡ್ ಡಿ ಟು ಎ ಎಷ್ಟಪ್ಪ 1 ಕಿಲೋಮೀಟರ್. ಟೋಟಲ್ ಎಷ್ಟಾಯ್ತಪ್ಪ ದಟ್ ಈಸ್ 1 2 3 4 ಕಿಲೋಮೀಟರ್ಸ್ ಆಯಿತು. ಸೊ ದ ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್ ಮೂವ್ಡ್ ಬೈ ಅನ್ ಆಬ್ಜೆಕ್ಟ್ ಈಸ್ 4 ಕಿಲೋಮೀಟರ್. ದ ಪಾತ್ ಲೆಂತ್ ಆರ್ ಎ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಮೂವ್ಡ್ ಬೈ ಆನ್ ಆಬ್ಜೆಕ್ಟ್ ಈಸ್ 4 ಕಿಲೋಮೀಟರ್. ಎಷ್ಟು ಮೂವ್ ಆಗಿದೆ? ಸೊ 1 ಕಿಲೋಮೀಟರ್, 2 ಕಿಲೋಮೀಟರ್ಸ್, 3 4 ಕಿಲೋಮೀಟರ್ ಮೂವ್ ಆಗಿದೆ. Here we are calculating the path length or a distance irrespective of its direction. ಇಲ್ಲಿ ಡೈರೆಕ್ಷನ್ ನಮಗೆ ಇಂಪಾರ್ಟೆಂಟ್ ಇಲ್ಲ, ಟೋಟಲ್ ಜರ್ನಿ ಎಷ್ಟು ಮಾಡಿದೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ಸಿಯರ್ ಒಂದು ಗ್ರೌಂಡ್ ಇದೆ, ಅರ್ಲಿ ಮಾರ್ನಿಂಗ್ ಒಬ್ಬ ಜಾಗರ್ ಹೋಗ್ತಾನೆ, ಜಾಗರ್ ಸ್ಪೋರ್ಟ್ಸ್ ಮ್ಯಾನ್ ಹೋಗಿ ಏನು ಮಾಡ್ತಾನೆ, ಇಲ್ಲಿ ಒಂದು ರೌಂಡ್ ಹಾಕಿದರೆ 1 ಕಿಲೋಮೀಟರ್ ಆಗುತ್ತೆ, ಅಂಥದ್ದನ್ನು ಅವನು 10 ರೌಂಡ್ ಹಾಕ್ತಾನೆ. ಎಷ್ಟು ರೌಂಡ್ ಹಾಕ್ತಾನೆ? 10 ರೌಂಡ್. ಹೌದಾ? ಸೊ ಮಾರ್ನಿಂಗ್ 8 o'clock ಅವನು 9 o'clock ಎಷ್ಟು ರೌಂಡ್ ಹಾಕಿರ್ತಾನೆ? 10 ರೌಂಡ್ಸ್ ಹಾಕಿರ್ತಾನೆ. ಇನಿಷಿಯಲಿ ಅವನು ಬಂದ ಸ್ಟೇಡಿಯಂ ಒಳಗೆ ಹೋದ. ಯಾವಾಗ? 8 AM. 8:30 ಆಯಿತು, ಎಲ್ಲಿದ್ದಾನೆ? ಸ್ಟೇಡಿಯಮಲ್ಲೇ ಇದ್ದಾನೆ. 9 ಆಯಿತು, ಎಲ್ಲಿದ್ದಾನೆ? ಸ್ಟೇಡಿಯಮಲ್ಲೇ ಇದ್ದಾನೆ. ಸೊ ವಿತ್ ರೆಸ್ಪೆಕ್ಟ್ ಟು ಸ್ಟೇಡಿಯಂನ ರೆಫರೆನ್ಸ್ ಆಗಿ ಇಟ್ಕೊಂಡಾಗ ಆ ಸ್ಪೋರ್ಟ್ಸ್ ಮನ್ ಮೂವ್ ಆಗಿದಾನ? ಇಲ್ಲ. ಯಾಕಂದರೆ 8 ಗಂಟೆಯಿಂದ 9 ಗಂಟೆವರೆಗೆ ಎಲ್ಲಿದ್ದಾನೆ? ಸ್ಪೋರ್ಟ್ಸ್ ಮ್ಯಾನು ಸ್ಟೇಡಿಯಮಲ್ಲೇ ಇದ್ದಾನೆ. ಸೊ ಅಂದರೆ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಏನಂತ ಅರ್ಥ? ಈಸ್ ಇನ್ ರೆಸ್ಟ್ ಪೊಸಿಷನ್. ಹೌದಾ? ವಿತ್ ರೆಸ್ಪೆಕ್ಟ್ ಟು ಸ್ಟೇಡಿಯಂ, ಬಿಕಾಸ್ ದ ಪೊಸಿಷನ್ ಆಫ್ ಎನ್ ಸ್ಪೋರ್ಟ್ಸ್ ಮ್ಯಾನ್ ಡಸ್ ನಾಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ರೆಫರೆನ್ಸ್ ಪಾಯಿಂಟ್ ಯಾವ್ದು ತೊಗೊಂಡಿರ ನೀವು? ಇಲ್ಲಿ ಸ್ಟೇಡಿಯಂ, ಹೋಲ್ ಸ್ಟೇಡಿಯಂನ ತೊಗೊಂಡಿರ. ಬಟ್ ಒಳಗಡೆ ಹೋಗೋಣ. ಒಳಗಡೆ ಹೋದ್ಮೇಲೆ ಗ್ರೌಂಡಲ್ಲಿ ಇಳಿದು ಇದು ರೆಫರೆನ್ಸ್ ಪಾಯಿಂಟ್, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು. ಅವನೇನು ಮಾಡ್ದ? ಒಂದು ಸರ್ಕಲ್ ರೌಂಡ್ ಹಾಕಿದಾಗ ಎಷ್ಟಾಯಿತು? 1 ಕಿಲೋಮೀಟರ್. ಆ ಥರ ಎಷ್ಟು ರೌಂಡ್ ಹಾಕಿದ? 10 ರೌಂಡ್ಸ್ ಹಾಕಿದ. 10 ರೌಂಡ್ಸ್ ಅಂದರೆ ಒಂದು ರೌಂಡ್ಗೆ 1 ಕಿಲೋಮೀಟರ್ ಆದರೆ 10 ರೌಂಡ್ಸ್ಗೆ ಎಷ್ಟಾಯಿತು? 10 ಕಿಲೋಮೀಟರ್ಸ್. ಅಂದರೆ ಟೋಟಲ್ ಡಿಸ್ಟೆನ್ಸ್ ಮೂವ್ಡ್ ಬೈ ಎ ಸ್ಪೋರ್ಟ್ಸ್ ಪರ್ಸನ್ ಈಸ್ ಎಷ್ಟು? 10 ಕಿಲೋಮೀಟರ್. ಟೋಟಲ್ ಡಿಸ್ಟೆನ್ಸ್, ನನ್ನ ವರ್ಡ್ ನೋಡ್ರಿ, ಡಿಸ್ಟೆನ್ಸ್. ಅಥವಾ ದ ಪಾತ್ ಲೆಂತ್ ಆಫ್ ದಿ ಸ್ಪೋರ್ಟ್ಸ್ ಮನ್ ಈಸ್ 10 ಕಿಲೋಮೀಟರ್. ಅಂದರೆ ಇಲ್ಲಿ ಅವನು ಅಲ್ಲೇ ಸರ್ಕಲ್ ಹಾಕ್ತಿದ್ದಾನ, ಡೈರೆಕ್ಷನ್ ಚೇಂಜ್ ಮಾಡಿದಾನ, ನಮ್ಗೆ ಬೇಕಾಗಿಲ್ಲ. ಇಲ್ಲಿ ಏನು ಮಾಡ್ತೀವಿ? ಟೋಟಲ್ ಅವನ ಜರ್ನಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ದ ಡಿಸ್ಟೆನ್ಸ್ ಈಸ್ 10 ಕಿಲೋಮೀಟರ್ಸ್ ಅಥವಾ 4 ಕಿಲೋಮೀಟರ್. ದಟ್ ಈಸ್ ದ total path length covered by a particle or a distance covered by a particle irrespective of its direction. ಅಂದರೆ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಡೈರೆಕ್ಷನ್. ಇಲ್ಲಿ ನಾವು ಡೈರೆಕ್ಷನ್ ಬಗ್ಗೆ ಸ್ಟಡಿ ಮಾಡೋದಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಯಾವ ಡೈರೆಕ್ಷನ್ಗಾರ ಹೋಗಲಿ, ಜಸ್ಟ್ ಎಷ್ಟು ಕಿಲೋಮೀಟ್ರ್ ಓಡಾಡಿದ್ದಾನೆ, ಎಷ್ಟು ಕಿಲೋಮೀಟ್ರ್ ಓಡಿದ್ದಾನೆ, ಅಥವಾ ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಮೂವ್ ಮಾಡಿದ್ದಾನೆ ಅನ್ನೋದು ಮಾತ್ರ ಬೇಕಾಗುತ್ತೆ ಹೊರತು ನಮಗೆ ಬೇರೆ ಯಾವ ಡೈರೆಕ್ಷನಲ್ಲಿ ಹೋಗಿದ್ದಾನೆ ತಲೆ ಕೆಡಿಸ್ಕೊಳ್ಳಲ್ಲ. ಕ್ಲಿಯರಾ? ಸೊ ದಿಸ್ ಈಸ್ ದಿ ಪಾತ್ ಲೆಂತ್ ಆರ್ ಎ ಡಿಸ್ಟೆನ್ಸ್. ಸೊ ವಾಟ್ ಈಸ್ ದ SI ಯೂನಿಟ್? SI ಯೂನಿಟ್ ಏನು? ಡಿಸ್ಟೆನ್ಸ್ನ ಮೆಷರ್ ಮಾಡೋದು. ಸೊ ನಿಮ್ಗೆ ಆಲ್ರೆಡಿ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ಸಲ್ಲಿ ಭಾಳ ಸಾರಿ ರಿಪೀಟ್ ಮಾಡಿದ್ದೀನಿ. ಏನು? ದ ಲೆಂತ್, ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಲೆಂತ್. ಡಿಸ್ಟೆನ್ಸ್ ಅಂದ್ರೇನು? ಲೆಂತ್. ಸೊ ಲೆಂತ್ ಅನ್ನೋದಾದರೆ ಪಾತ್ ಲೆಂತ್ ಅಂತಲೇ ಹೇಳ್ತೀವಿ. ಸೊ ಯೂನಿಟ್ ಏನು ಬರುತ್ತೆ? ಎಸ್, ಕರೆಕ್ಟ್. ಅದ್ಯಾವುದು? ಮೀಟರ್. ಯಾವ್ದನ್ನ ಹೇಳ್ತೀವಿ? ಮೀಟರ್, ರೆಪ್ರೆಸೆಂಟೆಡ್ ಬೈ ಸ್ಮಾಲ್ m. ಹಾಗಾದರೆ ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಫಾರ್ಮುಲಾ? ಇಟ್ಸ್ ಯೂನಿಟ್ ಸಿಂಬಲ್. SI ಯೂನಿಟ್ ಅಂತ ಹೇಳ್ತೀವಿ, ನೆನಪಲ್ಲಿರಲಿ. ಡೈಮೆನ್ಷನ್ ಆಫ್ ಫಾರ್ಮುಲಾ ಏನು?
ಡೈಮೆನ್ಷನಲ್ ಫಾರ್ಮುಲಾ ಎಮ್ ಎಲ್ ಟಿ. ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾದ್ರೆ ನಮಗೆ ಈ 3 ಫಿಸಿಕಲ್ ಕ್ವಾಂಟಿಟೀಸ್ ಇರಲೇಬೇಕು. ಎಮ್ ಎಲ್ ಟಿ, ಸೊ ಮಾಸ್ ಇದನ್ನು ಇಲ್ಲ 0, ಲೆಂತ್ ಎಸ್, ಡಿಸ್ಟೆನ್ಸ್ಗೆ ಲೆಂತ್ ಇರುತ್ತೆ 1 ಒಂದೇ, ಟಿಗೆ ಟೈಮ್ ಬಗ್ಗೆ ಮಾತಾಡಲ್ಲ 0. ಸೊ ಓನ್ಲಿ ಡಿಸ್ಟೆನ್ಸ್ ಎಷ್ಟಾಗಿದೆ, ಡಿಸ್ಟೆನ್ಸ್ ಪಾತ್ ಲೆಂತ್ ಎಲ್ ಮಾತ್ರ ಇದೆ. ಸೊ ಡೈಮೆನ್ಷನಲ್ ಫಾರ್ಮ್ M0 L1 T⁻0. ಯು ಕ್ಯಾನ್ ರೈಟ್ ಇಟ್, ಜಸ್ಟ್ ಇಷ್ಟನ್ನು ಬರೀಬಹುದು. ಬಟ್ ಇದೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಒಳ್ಳೆಯದು. ಇದನ್ನೇ ಮಾಡಿದ್ರೆ ನಿಮಗೆ ಯಾವುದೇ ಬಿಟ್ಟು ಕನ್ಫ್ಯೂಷನ್ ಆಗೋದಿಲ್ಲ. ಯಾಕಂದರೆ ಒಂದ್ಸರಿ ಟೀನ ಇರೋದನ್ನು ಬಿಟ್ಬಿಡ್ತೀರಾ, ಅರ್ಥ ಆಗ್ತದಿಲ್ಲ. ಬೆಟರ್ ಯು ಫಾಲೋ ದಿಸ್ ಒನ್ ಓನ್ಲಿ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಇದನ್ನೇ ಫಾಲೋ ಮಾಡಿಬಿಡೋಣ. ಓಕೆ, ಯಾಕಂದ್ರೆ ನಾವು ಏನು ಕಲಿತೀವೋ ಅದನ್ನೇ ನಾವು ಕೊನೆವರೆಗೂ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದು. ಕ್ಲಿಯರಾ? ಸೊ ಡಿಸ್ಟೆನ್ಸ್ ಬಗ್ಗೆ ಒಂದು ಐಡಿಯಾ ಬಂತು. ದಟ್ ಇಸ್ ಅ ಟೋಟಲ್ ಪಾತ್ ಲೆಂತ್. ಕ್ಲಿಯರಾ? ಇನ್ನು ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್. ಸಿ ಹಿಯರ್, ಈ ಡಿಸ್ಪ್ಲೇಸ್ಮೆಂಟು ಇನ್ನೂ ಒಂದು ಹೇಳೋದು ಮತ್ತೆ ಯೂನಿಟ್ ಹೇಳಿದೆ, ಡೈಮೆನ್ಷನಲ್ ಫಾರ್ಮುಲಾ ಹೇಳಿದೆ. ಸೊ ಇದು ಯಾವ ಕ್ವಾಂಟಿಟಿ ಅಂದರೆ ಇಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ? ಡಿಸ್ಪ್ಲೇಸ್ಮೆಂಟ್ ಜನರಲಿ ನಾವೇನು ತಿಳ್ಕೊತೀವಿ ಅಂದರೆ ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಎರಡು ಸೇಮೇ ಅಂದ್ಕೊಂಡ್ಬಿಡ್ತೀವಿ. ಬಟ್ ಇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಎರಡು ಸಿಯರ್ ಎಷ್ಟು ದೊಡ್ಡ ಡಿಫ್ರೆನ್ಸ್ ಇದೆ ಅಂದರೆ ಆ ಫಿಸಿಕಲ್ ಕ್ವಾಂಟಿಟೀಸ್, ಇದೇ ಬೇರೆ ಫಿಸಿಕಲ್ ಕ್ವಾಂಟಿಟಿ, ಇದೇ ಬೇರೆ ಫಿಸಿಕಲ್ ಕ್ವಾಂಟಿಟಿ, ಲಾಟ್ ಆಫ್ ಡಿಫ್ರೆನ್ಸ್ ಇಸ್ ದೇರ್. ಯಾವತ್ತೂ ಎರಡು ಒಂದಾಗೋದಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ, ಅದು ನಮಗೆ ನಾವು ಜನರಲ್ಲಾಗಿ ಯೂಸ್ ಮಾಡ್ಬೇಕಾರೆಲ್ಲ ಯೂಸ್ ಮಾಡಿಬಿಡ್ತೀವಿ. ಬಟ್ ಇಟ್ಸ್ ರಾಂಗ್ ಥಿಂಗ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಸ್ಪ್ಲೇಸ್ಮೆಂಟೇ. ಏನಪ್ಪ ಅಂತ ಡಿಫ್ರೆನ್ಸು? ಸಿ ಹಿಯರ್, ಇಲ್ಲಿ ಡಿಸ್ಟೆನ್ಸನ್ನು ಸ್ಟಡಿ ಮಾಡ್ಬೇಕಾದ್ರೆ ವಿ ಆರ್ ನಾಟ್ ಕನ್ಸಿಡರಿಂಗ್ ದಟ್ ಆಫ್ ಡೈರೆಕ್ಷನ್. ವಿ ಆರ್ ನಾಟ್ ಕನ್ಸಿಡರಿಂಗ್ ಆಫ್ ಡೈರೆಕ್ಷನ್ ಬಗ್ಗೆ ತೆಲ್ಲನೇ ಕೆಡಿಸ್ಕೊಳ್ಳಲ್ಲ. ಬಟ್ ಡಿಸ್ಪ್ಲೇಸ್ಮೆಂಟ್ ಹೇಳ್ಬೇಕಾದ್ರೆ ಸಿ ಹಿಯರ್ ಇಟ್ಸ್ ಇಂಪಾರ್ಟೆಂಟ್. ದಟ್ ಇಸ್ ಇಟ್ ಶುಡ್ ಹ್ಯಾವ್ ಡೈರೆಕ್ಷನ್. ಡೈರೆಕ್ಷನ್ ಇದ್ದರೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಡೈರೆಕ್ಷನ್ ಇಲ್ಲ ಅಂದರೆ ಮಾತ್ರ ಡಿಸ್ಟೆನ್ಸ್ ಆಗುತ್ತೆ. ನೋಡಿರಿ ಎಷ್ಟು ಡಿಫ್ರೆನ್ಸ್ ಇದೆ. ಡೈರೆಕ್ಷನ್ ಸುಮ್ಮನೆನಾ? ಸರಿ, ನಿಮಗೆ ಹೇಳ್ತೀನಿ, ನಾಳೆ ಕಾಲೇಜಿಗೆ ಬನ್ನಿ ಅಂತ ಹೇಳ್ತೀನಿ. ಕಾಲೇಜ್ ಅಡ್ರೆಸ್ ಗೊತ್ತಿಲ್ಲ ನಿಮಗೆ, ಕಾಲೇಜ್ ಹೆಸರಷ್ಟೇ ಗೊತ್ತಿದೆ. ಕಾಲೇಜ್ ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಬಂದುಬಿಡ್ತೀರಾ? ಎಷ್ಟೆಲ್ಲ ರೌಂಡ್ ಅಪ್ ಮಾಡ್ಕೊಂಡು ಬರಬೇಕಾಗತ್ತೆ, ಹುಡ್ಕೊಂಡು ಬರಬೇಕಾಗತ್ತೆ. ಅದೇ ಕರೆಕ್ಟಾಗಿ ಡೈರೆಕ್ಷನ್ ಕೊಟ್ಟೆ ಅಂದರೆ ನೀವು ಎಷ್ಟು ಈಸಿಯಾಗಿ ಬಂದುಬಿಡ್ತೀರಾ? ಹೌದಾ? ಇಲ್ಲ, ನಾನು ಕಾಲೇಜ್ ಹೆಸರು ಹೇಳಿಲ್ಲ. ಸುಮ್ಮನೆ ಜಸ್ಟ್ ಈಗ KSRTC ಬಸ್ ಸ್ಟ್ಯಾಂಡಿಂದ ನಮ್ಮ ಕಾಲೇಜ್ 3 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಎಷ್ಟು ಡಿಸ್ಟೆನ್ಸ್? 3 ಕಿಲೋಮೀಟರ್ಸ್. ಓಕೆ, ಬಂದುಬಿಡಿ. KSRTC ಬಸ್ ಸ್ಟ್ಯಾಂಡಿಂದ 3 ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಆವಾಗ 3 ಕಿಲೋಮೀಟರ್ಸ್ ಆಗುತ್ತೆ ಅಂದರೆ ನೀವು ಯಾವ ಡೈರೆಕ್ಷನ್ಗೆ ಹೋಗ್ಬೇಕು? ನಾರ್ತ್ ಕಡೆ ಹೋಗ್ಬೇಕಾ, ಸೌತ್ ಕಡೆ ಹೋಗ್ಬೇಕಾ, ಈಸ್ಟೋ ವೆಸ್ಟಾ, ಯಾವ ಕಡೆ ಹೋಗ್ಬೇಕು? ಮತ್ತೊಂದು ಕನ್ಫ್ಯೂಷನ್. ಸಿಯರ್ ಅರ್ಥ ಆಗ್ತಾಯಿಲ್ಲ. ಡೈರೆಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮಗೆ ಅನ್ನೋದು. ಸೊ ಅಂದರೆ ಇಲ್ಲಿ ಡಿಸ್ಟೆನ್ಸ್ಗೆ ಡೈರೆಕ್ಷನ್ ಇರೋಲ್ಲ, ಡಿಸ್ಪ್ಲೇಸ್ಮೆಂಟ್ಗೆ ಡೈರೆಕ್ಷನ್ ಇರುತ್ತೆ. ಅದಕ್ಕೆ ಹೇಳ್ತೀವಿ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ದ ಡಿಸ್ಟೆನ್ಸ್ ಆರ್ ಪಾತ್ ಲೆಂತ್. ಡಿಸ್ಟೆನ್ಸ್ ಅನ್ನೋ ವರ್ಡನ್ನು ಇಟ್ಕೊಳ್ಳೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಇನಿಷಿಯಲ್ ಪೊಸಿಷನ್ and final position. See, that's it. ಇಲ್ಲಿ ಇಂಪಾರ್ಟೆಂಟ್ ಅನ್ನೋ ವರ್ಡ್ ಇನಿಷಿಯಲ್ ಪೊಸಿಷನ್ ಮತ್ತು ಫೈನಲ್ ಪೊಸಿಷನ್ ಎಲ್ಲಿದೆ, ಅವುಗಳ ನಡುವೆ ಇರುವಂಥ ಡಿಸ್ಟೆನ್ಸನ್ನು ಮಾತ್ರ ನಾವೇನಂತ ಹೇಳ್ತೀವಿ? ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ದ ಲೆಂತ್ ಬಿಟ್ವೀನ್ ದಿ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್, ದಟ್ಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಕ್ಲಿಯರಾ? ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್. ಎಷ್ಟು ಸಿಯರ್ ಆಯಿತಾ? ಹಾಗಾದರೆ ಎಕ್ಸಾಂಪಲ್ ನೋಡೋಣ. ಈಗ ಸೇಮ್ ಎಕ್ಸಾಂಪಲ್ ತಗೊಳ್ಳೋಣ. ಈಸ್ಟು, ನಾರ್ತು, ಸೌತ್. So initially you are moving towards the east by 1 kilometer. So what is the initial position at O? Finally reached point A. So ಎಷ್ಟು ಕಿಲೋಮೀಟರ್ ಹೊಡೆದಪ್ಪ? 1 ಕಿಲೋಮೀಟರ್. ಎಲ್ಲಿಂದ ಎಲ್ಲಿಗೆ? A. ಗುಡ್. ಈಗ ನೋಡ್ರಿ, ಫ್ರಮ್ A to another point B, once again 1 kilometer. So what is the total distance? Initial position is at O, reached point B. What is the
total distance, that is a 2 kilometers. The distance between the initial position and final position ಎಷ್ಟಾಯಿತು 2 kilometers ಆಯಿತು. Okay, see here. Now, object or a particle which move towards the north for 2 kilometers. 2 kilometer ಹೋಯ್ತು. What is the displacement here? Distance is 1 plus 1 2 kilometer, 2 plus 2 4 kilometer. Distance ಅನ್ನೋದೇನಾಯಿತು 4 kilometer ಆಯಿತು. But what is the displacement? See here, the distance, that is the shortest distance. Now word ಹೇಳೋದು ಮತ್ತೆ shortest distance between the initial position and final position. Initial position and final position. ಹಾಗಾದ್ರೆ initial position is at O, final position at C. ಫೈನಲ್ ಪೊಸಿಷನ್ ಎಲ್ಲಿದೆ ಸಿ ಹತ್ರ ಇದೆ. ಸೊ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಮಾಡಿ. ಈಗ ಓ ಸಿ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ಎಷ್ಟಿದೆ ಇದು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಬರುತ್ತೆ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಗೊತ್ತೇ ಇದೆ ನಿಮಗೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋದು ಹೌದಾ. ಓ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಓ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಸೊ ಓ ಬಿ ಸ್ಕ್ವಯರ್ ಎಷ್ಟಿದೆ 2 ಸ್ಕ್ವಯರ್, ಬಿ ಸಿ ಸ್ಕ್ವಯರ್ ಎಷ್ಟಿದೆ 2 ಸ್ಕ್ವಯರ್, that is a 4 plus 4 8 ಆಯಿತು. this is the OC square is equal to 8. OC is equal to 8. OC square is equal to 8. ನಮಗೆ OC ಬೇಕು ಸ್ಕ್ವೇರ್ ರೂಟ್ ಆಫ್ 8. ಸ್ಕ್ವೇರ್ ರೂಟ್ ಆಫ್ 8 ಅನ್ನು ನಾವು ಹಿಂಗೆ ಬರ್ಕೋಬೋದಾ 2 into 4 ಅಂತ ಬರೀಬೋದಾ? ಅಂದರೆ ಸ್ಕ್ವೇರ್ ರೂಟ್ ಆಫ್ 2 into 4 ಅಂದರೆ ಎಷ್ಟು ಬರುತ್ತಪ್ಪ 2 ಹೊರಗಡೆ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 2 ಜಸ್ಟ್ ಇದನ್ನು ರೂಟ್ 2 ರೂಟ್ 4 ಬರ್ಕೊಂಡೆ, ರೂಟ್ 2 ಹಾಗೆ ಇಟ್ಕೊಂಡ್ರೆ ರೂಟ್ 4 ಅಂದರೆ 2 ಆಗುತ್ತೆ. 2 into 1.414 ಈಸಿಯಾಗಿ ಮಾಡ್ಬೋದಾ? ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ 2 1s are 2 ಲೆಸ್ ದ್ಯಾನ್ 2.89 ಸಮಥಿಂಗ್ ಬರುತ್ತೆ. ಅಂದರೆ ಸಿಯರ್ ಡಿಸ್ಟೆನ್ಸ್ ಎಷ್ಟು ಕಿಲೋಮೀಟ್ರು 4 ಕಿಲೋಮೀಟ್ರು, ಡಿಸ್ಪ್ಲೇಸ್ಮೆಂಟ್ ಎಷ್ಟು ಕಿಲೋಮೀಟ್ರು ಅಪ್ರಾಕ್ಸಿಮೇಟ್ಲಿ, ಇಟ್ ಇಸ್ ನಾಟ್ ಎಕ್ಸಾಕ್ಟ್ ವ್ಯಾಲ್ಯೂ, ಅಪ್ರಾಕ್ಸಿಮೇಟ್ಲಿ ಎಷ್ಟಾಯಿತು 2.8 2.9 ಕಿಲೋಮೀಟರ್ಸ್ ಆಯಿತು. ಕ್ಲಿಯರಾ? ಅಂದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್, ಫೈನಲ್ ಪೊಸಿಷನ್ಸ್. ಗಾಟ್ ಇಟ್? ಹಾಗಾದರೆ ಇದೇ ಎಕ್ಸಾಂಪಲ್ನ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡೋಣ. ಓಕೆ, ಅವ್ನು ಇಲ್ಲಿ ಬಂದು ನಿಂತ್ಕೊಂಡ, ಸುಮ್ಮನೆ ಇರಲಿಲ್ಲ. ಹಾಗಾದರೆ ಅವನೇನು ಮಾಡ್ದ, ವಾಪಸ್ಸು ಈ ಕಡೆನೇ ಟುವರ್ಡ್ಸ್ ದಿ ವೆಸ್ಟ್ ಸೈಡು 2 ಕಿಲೋಮೀಟ್ರ್ ಹೋದ. ಎಷ್ಟು ಕಿಲೋಮೀಟ್ರು 2 ಕಿಲೋಮೀಟ್ರ್ ಪೊಸಿಷನ್ ಡಿ. ಕ್ಲಿಯರಾ? ಸಿಯರ್ ಹಾಗಾದರೆ ಡಿಸ್ಟೆನ್ಸ್ ಎಷ್ಟಾಯಿತು 2 ಕಿಲೋಮೀಟರ್, 2 ಕಿಲೋಮೀಟರ್ 4 ಪ್ಲಸ್ 2 6 ಕಿಲೋಮೀಟರ್ ಆಯಿತು. ಡಿಸ್ಟೆನ್ಸ್ ಎಷ್ಟಾಯಿತು 6 ಕಿಲೋಮೀಟರ್. ವಾಟ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್? ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್, ಅಂದರೆ ಓ ಇಂದ ಡಿಗೆ ಇಟ್ ಇಸ್ ಪ್ಯಾರಲಲ್ಲ, ಅಂದರೆ ಎಷ್ಟಿರುತ್ತೆ 2 ಕಿಲೋಮೀಟರ್ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯ್ತು ಈ ಎಕ್ಸಾಂಪಲಲ್ಲಿ? ಇನಿಷಿಯಲ್ ಪೊಸಿಷನ್ ಈಸ್ ಅಟ್ ಓ, ಫೈನಲ್ ಪೊಸಿಷನ್ ಅಟ್ ಡಿ. ದ ಡಿಸ್ಟೆನ್ಸ್ ಎಷ್ಟಾಯಿತು 2 ಕಿಲೋಮೀಟರ್. ಡಿಸ್ಟೆನ್ಸ್ ಎಷ್ಟಾಯಿತು 6 ಕಿಲೋಮೀಟರ್, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು 2 ಕಿಲೋಮೀಟರ್. ಯಾಕಂದರೆ ದ ಡಿಸ್ಟೆನ್ಸ್ ಆರ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಕ್ಲಿಯರ್ ಅಲ್ಲ? ಸೊ ಹಾಗಾದರೆ ಇನ್ನೊಂದು ಎಕ್ಸಾಂಪಲ್, ಅವನೇನು ಮಾಡ್ದ, ಇಲ್ಲೂ ಸುಮ್ಮನೆ ನಿಂತ್ಕೊಳ್ಳಿಲ್ಲ, ವಾಪಸ್ ಇಲ್ಲಿಗೆ ಬಂದ. ಸೊ ಫೈನಲಿ ಕೇಮ್ ಬ್ಯಾಕ್ ಟು ಇಯರ್, ಇನಿಷಿಯಲ್ ಪೊಸಿಷನ್ಗೆ ಬಂದ. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್? ಇನಿಷಿಯಲ್ ಪೊಸಿಷನಲ್ಲಿ ಓ, ಫೈನಲ್ ಪೊಸಿಷನಲ್ಲಿ ಓ. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟು 0. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಎಷ್ಟಾಯಿತು 0. ಅಂದರೆ ಡಿಸ್ಪ್ಲೇಸ್ಮೆಂಟು 0 ಆಯಿತು. ಡಿಸ್ಟೆನ್ಸ್ ಎಷ್ಟಾಯಿತು 8 ಕಿಲೋಮೀಟರ್ಸ್ ಆಯಿತು. ಯಾಕಂದರೆ 2 4 4 ಪ್ಲಸ್ 2 6 ಪ್ಲಸ್ 2 8. ಡಿಸ್ಟೆನ್ಸ್ ಬಂದು 8 ಕಿಲೋಮೀಟರ್ಸು, ಬಟ್ ಡಿಸ್ಪ್ಲೇಸ್ಮೆಂಟು 0 ಕಿಲೋಮೀಟರ್ಸ್. ಗಾಟ್ ಇಟ್? ಸೊ ಡಿಸ್ಟೆನ್ಸ್ಗೂ ಡಿಸ್ಪ್ಲೇಸ್ಮೆಂಟ್ಗೂ ಗೊತ್ತಾಯ್ತಲ್ಲ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಇನಿಷಿಯಲ್ ಪೊಸಿಷನ್ನು, ಫೈನಲ್ ಪೊಸಿಷನ್ನು. ಇಲ್ಲಿ ಡೈರೆಕ್ಷನ್ ಇಂಪಾರ್ಟೆಂಟು. ಡಿಸ್ಟೆನ್ಸ್ ಅಂದರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಇಲ್ಲ. ಟೋಟಲ್ ಪಾತ್ ಎಷ್ಟರ ಟ್ರಾವೆಲ್ ಮಾಡಿರಲಿ, ಯಾವ ಕಡೆನಾರು ಹೋಗಿರಲಿ ಕೌಂಟ್ ಆಗುತ್ತೆ. ಕ್ಲಿಯರಾ? ಸೊ ಇದೇ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಅವನೇನು ಮಾಡ್ದ, ಇನಿಷಿಯಲಿ ಟುವರ್ಡ್ಸ್ 3 ಕಿಲೋಮೀಟರ್ಸು ಜರ್ನಿ ಮಾಡ್ದ. ಎಷ್ಟು 3 ಕಿಲೋಮೀಟರ್ಸ್. ಅಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ. ಇಲ್ಲಿ ಇನ್ನೊಂದು ಪಾಯಿಂಟಿಗೆ ಓ, ಇದು ಎ, ಮತ್ತು ಬಿಗೆ ವಾಪಸ್ ಬಂದಿದ್ದು 500 ಮೀಟರ್ಸ್, ಅಂದರೆ ಅರ್ಧ ಕಿಲೋಮೀಟ್ರ್. ಟೋಟಲ್ ಅವ್ನು ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದ್ದು 3 ಕಿಲೋಮೀಟರ್ಸ್. 3 + 500 ಅಂದರೆ 3.5 ಇದನ್ನು ಕಿಲೋಮೀಟರ್ಸಲ್ಲೇ ಹೇಳ್ಬಿಡ್ತೀನಿ. 1 ಕಿಲೋಮೀಟರ್ ಅನ್ಕೊ.
ಸೊ 3 + 1 ಎಷ್ಟಾಯಿತು 4 ಕಿಲೋಮೀಟರ್ಸ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದು 4 ಕಿಲೋಮೀಟರ್ಸ್. ಡೈರೆಕ್ಷನ್ ಇಂಪಾರ್ಟೆಂಟ್ ಇಲ್ಲ. ಬಟ್ ಫಸ್ಟ್ ಒಂದು ಕೆಲಸ ಮಾಡೋಣ. ಸಿ ಈ ಎ ಪಾಯಿಂಟ್ಗೆ ರೀಚ್ ಆದ ಎಷ್ಟು ಕಿಲೋಮೀಟ್ರಪ್ಪ 3 ಕಿಲೋಮೀಟ್ರು. ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ಡಿಸ್ಟೆನ್ಸ್ ಎಷ್ಟು 3 ಕಿಲೋಮೀಟರ್. ಡಿಸ್ಪ್ಲೇಸ್ಮೆಂಟ್ ಕೂಡ 3 ಕಿಲೋಮೀಟರ್ ಬಿಕಾಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ O and A ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಓಕೆ, ಅವನ ಕೆಲಸ ಮುಗೀತು. ವಾಪಸ್ಸು ಬಿ ಪಾಯಿಂಟ್ಗೆ ಬಂದ. ಬಿಗೆ ಎಷ್ಟು ದೂರ 1 ಕಿಲೋಮೀಟರ್ ಇದೆ. ಈಗ ಸೆಕೆಂಡ್ ಎಕ್ಸಾಂಪಲಲ್ಲಿ ಡಿಸ್ಟೆನ್ಸ್ ಎಷ್ಟು 3 + 1 4 ಕಿಲೋಮೀಟರ್ ಆಯಿತು. ಬಟ್ ಈಗ ನೋಡ್ರಿ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್ ಡಿಸ್ಟೆನ್ಸ್ ಎಷ್ಟಾಯ್ತು, ಈಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು ಟೋಟಲಲ್ಲಿ 3 ಇದರಲ್ಲಿ ವಾಪಸ್ 1 ಬಂದಿದೆ ಅಂದರೆ -1 ಆಯಿತು, ಅಂದರೆ 2 ಕಿಲೋಮೀಟರ್ಸ್. ಸಿಯರ್ ಅಂದರೆ ಟೋಟಲ್ ಜರ್ನಿ ನೋಡ್ಬೇಕಾದ್ರೆ ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಇಟ್ ವೇರಿ ಆಗ್ತಾ ಇದೆ. ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸು ಆಗ್ಬೋದು, ನೆನಪಲ್ಲಿರಲಿ. ಅರ್ಥ ಆಯ್ತಾ? ಇಲ್ಲೊಂದೊಂದು ಎಕ್ಸಾಂಪಲ್ ಹೇಳಿದೆ 0 ಕೂಡ ಬಂತು. ಗಾಟ್ ಇಟ್? ಸೊ ಡಿಸ್ಪ್ಲೇಸ್ಮೆಂಟು ಡೈರೆಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ, ಡಿಸ್ಟೆನ್ಸು ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಕ್ಲಿಯರ್ ಇದಿಷ್ಟು? ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ನ SI ಯೂನಿಟ್ ಏನು? ಡಿಸ್ಪ್ಲೇಸ್ಮೆಂಟ್ನ SI ಯೂನಿಟ್ ಕೂಡ SI ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಕೂಡ ಮೀಟರೇ, ಅಂದರೆ ಲೆಂತ್ ಅಂದರೆ ಏನು ಬರುತ್ತಪ್ಪ ಮೀಟರೇ. ಸೊ ಮೀಟರ್ ಅಂದರೆ ಯೂನಿಟ್ M. ಕ್ಲಿಯರಾ? ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಥಿಂಗ್ m0 L1 T⁻0. ಓಕೆ, ಇದು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದೆ, ಇದು ವೆಕ್ಟಾರ್ ಕ್ವಾಂಟಿಟಿ. ಯಾವುದು ಡಿಸ್ಪ್ಲೇಸ್ಮೆಂಟ್ ಅನ್ನೋದು ವೆಕ್ಟಾರ್ ಕ್ವಾಂಟಿಟಿ. ಸೊ ಹಾಗಾದರೆ ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ಓನ್ಲಿ ಮ್ಯಾಗ್ನಿಟ್ಯೂಡ್, ಇದಕ್ಕೊಂದು ವ್ಯಾಲ್ಯೂ ಇರುತ್ತೆ 10-20 ಕಿಲೋಮೀಟರ್ಸ್, ಡೈರೆಕ್ಷನ್ ಇರೋದಿಲ್ಲ. ಡಿಸ್ಪ್ಲೇಸ್ಮೆಂಟ್ ಹೇಳ್ಬೇಕಾದ್ರೆ ಇಟ್ ಹ್ಯಾಸ್ ಎ ಮ್ಯಾಗ್ನಿಟ್ಯೂಡ್ ಆ್ಯಸ್ ವೆಲ್ ಆಸ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಜೊತೆಗೆ ಏನಿರಬೇಕು ಡೈರೆಕ್ಷನ್ ಕೂಡ ಇರಬೇಕು. ಇರುತ್ತಲ್ಲ. ಸೊ ಇದ್ರೆ ಮಾತ್ರ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟಾರ್ ಕ್ವಾಂಟಿಟಿ, ಯೂನಿಟ್ ಎರಡರದ್ದು ಸೇಮ್. ಕ್ಲಿಯರ್ ಅಲ್ಲ? ಡೈಮೆನ್ಷನ್ ಫಾರ್ಮುಲಾ ಎರಡರದ್ದು ಸೇಮ್. ಈಗ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇವೆಲ್ಲ ನೋಡ್ರಿ. ಈಗ ಆ್ಯಕ್ಚುಲ್ ಆಗಿ ಚಾಪ್ಟರ್ ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ ಬರ್ತಾ ಇರುತ್ತೆ. ಸೊ ರೈಟ್ ದ ಡಿಫ್ರೆನ್ಸ್ 2 ಮಾರ್ಕ್ಸಿಗೆ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ದಿ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ನಾವು ಡಿಸ್ಟೆನ್ಸು ಡಿಸ್ಪ್ಲೇಸ್ಮೆಂಟ್ ನೆಲ್ಬೇಕಲ್ಲಿ ಯೂಸ್ ಮಾಡ್ತೀವಿ. ಇಟ್ಸ್ ಅ ರಾಂಗ್ ಥಿಂಗು. ವಿ ಹ್ಯಾವ್ ಟು ನೆನಪಲ್ಲಿರಲಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಡೈರೆಕ್ಷನ್ ಇರುತ್ತೆ, ಡಿಸ್ಟೆನ್ಸ್ ಅಂದರೆ ಡೈರೆಕ್ಷನ್ನು ಇರೋದಿಲ್ಲ. ನೆನಪಲ್ಲಿರುತ್ತಾನೆ. ಸೊ ಹಾಗಾದರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ಡೈರೆಕ್ಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಸೊ 1 by 1 ಡಿಫ್ರೆನ್ಸನ್ನು ಓದ್ತಾ ಹೋಗೋಣ. ಡಿಸ್ಟೆನ್ಸ್ ಅಂದರೆ ಏನು? ಸಾರಿ ಅಪ್ಪ. ಸೊ ಡಿಸ್ಟೆನ್ಸ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಜಸ್ಟ್ ನಾನು ಈಗ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಇವನ್ನೇ ನಾವು ಪಾಯಿಂಟ್ಸ್ ವೈಸ್ ಬರೀತಾ ಹೋಗೋಣ. ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ that is distance is the path length traveled by an object. Path length traveled by an object. And displacement ಏನು ಹೇಳ್ಬೋದು? It is the distance, shortest distance between the initial and final points. Shortest distance between
ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್ಸ್. ಆಯಿತಾ? ಇನ್ನು ಸೆಕೆಂಡ್ ಪಾಯಿಂಟ್ 3 ಮಾರ್ಕ್ಸ್ವರೆಗೂ ಮ್ಯಾಕ್ಸಿಮಮ್, ಬಟ್ ಕೇಳೋಲ್ಲ 2 ಮಾರ್ಕ್ಸಲ್ಲಿ ಕೇಳೋದು, ಯಾಕಂದರೆ ಇಂಥ ಸಿಂಪಲ್ ಎಲ್ಲ ಕೇಳೋದು ಕಡಿಮೆ. ಡಿಸ್ಟೆನ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಯಾಕಂದರೆ ಇದಕ್ಕೆ ಡೈರೆಕ್ಷನ್ ಇಲ್ಲ, ಯಾವ ಕಡೆ ಏನಾದರೂ ಬರ್ಬೋದು. ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟಾರ್ ಕ್ವಾಂಟಿಟಿ. ಮತ್ತು ಡೆಫಿನೇಷನ್ಸ್ ಹೇಳ್ಬೇಕಂದ್ರೆ ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಸೊ ಥರ್ಡ್ ಪಾಯಿಂಟ್, ಡಿಸ್ಟೆನ್ಸ್ always positive, but displacement may be positive or negative or zero. ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಆರ್ ಝೀರೋ. ಯಾವುದು? ಡಿಸ್ಪ್ಲೇಸ್ಮೆಂಟ್. ಆ್ಯಂಡ್ ಡಿಸ್ಟೆನ್ಸ್ ನೆವರ್ ಬಿ ಝೀರೋ. ಝೀರೋ ಆಗೋಕ್ಕೆ ಸಾಧ್ಯನೇ ಇಲ್ಲ, ಬಟ್ ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗ್ಬೋದು. ಸೊ ದೀಸ್ ಆರ್ ಆಲ್ ದಿ ಸಮ್ ಆಫ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಡಿಸ್ಟೆನ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಇವತ್ತು ಬರೆದಿರೋವಂಥ ಕಾನ್ಸೆಪ್ಟ್ಸ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿ. ಇನ್ನೊಂದ್ಸರಿ ನಾನು ಏನೇನು ಬೋರ್ಡ್ ಮೇಲೆ ಬರೆದಿದ್ದಲ್ಲ ಅದೆಲ್ಲ ಪಾಯಿಂಟ್ಸ್ನ ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ಫಾಲೋ ಅಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಫಿಸಿಕ್ಸ್ ಅನ್ನೋದು ಈಸಿ ಯಾವಾಗ ಸ್ವಲ್ಪ ನಮ್ಮ ತಲೆ ಒಳಗಡೆ ಹೋಗೋವರೆಗೂ, ಕಾನ್ಸೆಪ್ಟ್ ಅರ್ಥ ಆಗೋವರೆಗೂ ಅಷ್ಟೇ. ಕಾನ್ಸೆಪ್ಟ್ ಒಂದ್ಸರಿ ನಿಮಗೆ ತೊರೋ ಆಯಿತು ಅಂದರೆ ನಿಮಗೆ ಮಲಗಿಸಿರೋ ನೆಪ್ಸಿ ಕೇಳಿದ್ರು ಕೂಡ ಹೇಳ್ತೀರಾ. ಓಕೆ, ಸೊ ಬಟ್ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ನಾನು ಹೇಳ್ಬೇಕಾದ್ರೆ ಆ ಕಡೆ ಈ ಕಡೆ ಕಾನ್ಸಂಟ್ರೇಟ್ ವೀಡಿಯೋ ಹತ್ಲಾಗಿತ್ಲಾಗ ಏನೇನೋ ಮಾಡ್ಕೊಂತ ನೋಡಿದ್ರೆ ನಿಜವಾಗ್ಲೂ ಅವಾಗ ಈಸಿ ಅನಿಸುತ್ತೆ, ಬಟ್ ಸ್ವಲ್ಪ ಹೊತ್ತು ಬಿಟ್ಟರೆ ನಿಮಗೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಕ್ಲಿಯರ್ ಅಲ್ಲ? ಸೊ ವೀಡಿಯೋಸ್ನ ಕರೆಕ್ಟಾಗಿ ಫುಲ್ ನೋಡಿ. ಆ್ಯಂಡ್ ನಿನ್ನೆ ಹೋಮ್ವರ್ಕ್ ನಾನು ಅಷ್ಟೆಲ್ಲ ಬಡ್ಕೊಂಡಿದ್ರು ಕೂಡ ಕೆಲವ್ರು ಮಾತ್ರ ಕಳಿಸ್ತಾ ಇದ್ದೀರಾ. ಸೊ ಇವತ್ತು ಫೋನ್ಸ್ ಬರುತ್ತೆ, ಯಾರ್ಯಾರು ಮಾಡಿಲ್ವೋ ಅವ್ರಿಗೆಲ್ಲರಿಗೂ. ಸೊ ಕಾನ್ಸಂಟ್ರೇಟ್ ಮಾಡಿ ಹೋಮ್ವರ್ಕ್ ಎಲ್ಲ ಫಾಲೋ ಅಪ್ ಮಾಡಿ. ಓಕೆ, ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೇಳ್ರಿ. ಕೆಲವು ಮಕ್ಳು ಕೇಳ್ತಾ ಇದ್ದಾರೆ, ಖುಷಿಯಾಗುತ್ತೆ, ಅಟ್ಲೀಸ್ಟ್ ದೇ ಆರ್ ಟ್ರೈಯಿಂಗ್ ಅಂತೇಳಿ. ಇನ್ನಿದ್ದರೆಲ್ಲ ಏನು ಮಾಡ್ತಾ ಇದ್ದೀರಾ? ಮಲಗ್ತಾ ಇದ್ದೀರಾ? ನೋಡ್ರಿ, ಕಾಲೇಜ್ ಒಂದು ಹೇಳ್ತಿದ್ದೀನಿ, ಸುರೇಶ್ ಕುಮಾರ್ ಸರ್ ಅವರೇ ಹೇಳಿದ್ದಾರೆ, ಯಾರು ಮಿನಿಸ್ಟ್ರು, ಒಂದು ನಿಮಗೆ ಎಕ್ಸಾಮ್ಸ್ ಮಾಡೋದಂತೂ ಖಂಡಿತ. ಕ್ಲಾಸಸ್ ಇಟ್ ಮೇ ಬಿ ಆನ್ಲೈನ್ ಆರ್ ಆಫ್ಲೈನ್. ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗ್ಬೋದು ಅಥವಾ ಆಗದೇ ಇರ್ಬೋದು, ವೀಡಿಯೋ ಕ್ಲಾಸಸ್ ಅಂತೂ ನೋಡಲೇಬೇಕಾಗುತ್ತೆ. ಸೊ ಸ್ವಲ್ಪ ಕೋವಿಡ್ ಕಂಟ್ರೋಲಿಗೆ ಬರ್ತದೆ. ಮೇ ಬಿ ಇವತ್ತು ಹೇಳ್ತಾ ಇದ್ದಾರೆ October 15th ಸ್ಟಾರ್ಟ್ ಆಗ್ಬೋದು ಅಂತೇಳಿ. ನೋಡೋಣ. ಓಕೆ, ಥ್ಯಾಂಕ್ ಯು.